ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ, ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಹಾಯ್ ಫ್ರೆಂಡ್ಸ್, ಕೇಪಳ ಹೂ ಅಂತ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿರ್ತದೆ, ಹೆಚ್ಚಿನವರ ಮನೆಯಲ್ಲಿರ್ತದೆ. ನಮ್ಮ ತುಳುನಾಡಿನಲ್ಲಂತೂ ಮನೆಗಳಲ್ಲಿ ಕೇಪಳ ಹೂ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮತ್ತೆ ಈ ಕೇಪಳ ಪುಷ್ಪಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಕನ್ನಡದಲ್ಲಿ ಇದಕ್ಕೆ ಕೇಪಳ ಹೂ ಅಥವಾ ಕೇಪಳ ಪುಷ್ಪ ಅಂತ ಹೇಳ್ತಾರೆ. ಹಾಗೇನೆ ತುಳುವಲ್ಲಿ ಕೇಪಳ ಪೂ ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ಇನ್ನೂ ಕೂಡ ಇದರ ಹೆಚ್ಚಿನ ವಿಶೇಷತೆಗಳನ್ನು ನಾವು ತಿಳಿದುಕೊಳ್ಳುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಕೇಪಳ ಹೂ ಗಿಡ ಉಂಟಲ್ಲ, ಎಲ್ಲ ಮಣ್ಣಿನಲ್ಲಿ ಸಾಮಾನ್ಯವಾಗಿ ಬೆಳೆಯುತ್ತದೆ. ಒಂದ್ಸಲ ನಾವು ನಟು ಬಿಟ್ರೆ ಸಾಕು, ಹುಲುಸಾಗಿ ಬೆಳೆಯುವಂತಹ ಗಿಡ. ಒಂದ್ಸಲ ನಾವು ನಟು ಬಿಟ್ರೆ 1-2 ವರ್ಷ ಬಿಟ್ಟು ಹೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಹೂವು ಸ್ಟಾರ್ಟ್ ಆದ ನಂತರ ಗೊಂಚಲಾಗಿ ಬಿಡುವಂತದ್ದು. ಒಂದು ಗೊಂಚಲಲ್ಲಿ ಸುಮಾರು ಹೂಗಳಿರ್ತವೆ. ಹಾಗೇನೆ ಇದು ಎಲೆ ಉಂಟಲ್ಲ, ಇದು 3-6 ಇಂಚು ಉದ್ದದಷ್ಟು ಬೆಳೀತದೆ. ಹಾಗೇನೆ ಇದರ ಗಿಡ ಕೂಡ ಅಷ್ಟೇ, 5-7 ಅಡಿ ಬೆಳೀತದೆ. ಇದರ ಬೀಜ ನೋಡಿ ಅಂತೆ, ಒಂದ್ಸಲ ಹಸಿರು ಕಲರ್ ಇರ್ತದೆ ಸ್ಟಾರ್ಟಿಂಗ್ ಸ್ಟೇಜ್ ಇದು. ನಂತರ ಇದು ಹಣ್ಣಾದಾಗ ಹಾಗೇನೆ ರೆಡ್ ಕಲರ್ ಆಗ್ತದೆ. ಡಿಫ್ರೆಂಟ್ ಆಗಿದೆ ಅಲ್ವಾ? ಹಾಗೇನೆ ಇದು ಹೆಚ್ಚಿನವರ ಮನೆಯಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಮತ್ತೆ ಇದು ಖಾಲಿ ಉಂಟಲ್ಲ, ರೆಡ್ ಕಲರ್ ಅಂತಲ್ಲ, ಬೇರೆ ಬೇರೆ ಕಲರ್ ಅಲ್ಲಿ ಹೂ ಬಿಡ್ತದೆ. ರೆಡ್ ಕಲರ್ ಆಗಿರ್ಬೋದು. ನಾನೇ ಈಗ 4 ತರದ್ದು ಹೂ ತೋರಿಸಿದೆ ನಿಮ್ಗೆ ನೋಡಿ. ಇದರಲ್ಲಿ ಯೆಲ್ಲೋ ಕಲರ್ ಇದ್ದು ಕೇಪಳ ಹೂ, ಅದು ಕೂಡ ಗೊಂಚಲಾಗಿದೆ. ಮತ್ತೊಂದು ರೆಡ್ ಮಿಕ್ಸ್, ಇದು ಸ್ವಲ್ಪ ರೆಡ್, ಹಾಗೇನೆ ರೆಡ್ ಅಲ್ಲಿ ಸ್ವಲ್ಪ ವೈಟ್ ಮಿಕ್ಸ್ ಆಗಿದೆ ನೋಡಿ. ಹಾಗೇನೆ ಇದು ವೈಟ್ ಕಲರ್ ಇದ್ದು, ಹೀಗೇನೆ ಬೇರೆ ಬೇರೆ ಕಲರ್ ಇದ್ದು ನಿಮ್ಗೆ ಕೇಪಳ ಹೂ ನೋಡ್ಲಿಕ್ಕೆ ಸಿಗ್ತದೆ. ನಮ್ಮ ತುಳುನಾಡಿನಲ್ಲಂತೂ ಈ ಹೂವಿಗೆ ವಿಶೇಷವಾದ ಸ್ಥಾನಮಾನ ಇದೆ. ದೇವರ ಅಲಂಕಾರಕ್ಕೆ, ಅಂದ್ರೆ ಹೆಚ್ಚಾಗಿ ದೈವ ದೇವರ ಅಲಂಕಾರಕ್ಕೆ ಇದನ್ನು ಉಪಯೋಗಿಸ್ತೇವೆ. ಹಾಗೇನೆ ಇದು ದುರ್ಗಾದೇವಿಗೆ ತುಂಬಾ ವಿಶೇಷವಾದ, ಹಾಗೆ ತುಂಬಾ ಪ್ರಿಯವಾದ ಹೂ. ಯಾಕಂತ ಹೇಳಿದ್ರೆ ನಮ್ದು ದುರ್ಗ ನಮಸ್ಕಾರ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಈ ಕೇಪಳ ಹೂವನ್ನ ಅರ್ಚನೆಗೆ ಹೆಚ್ಚಾಗಿ ಬಳಸ್ತೇವೆ. ನೋಡಿ, ಕೇಪಳ ಹೂವಿಂದ ಮನೆ ಮದ್ದು ಏನ್ ಮಾಡ್ಕೊಳ್ಬಹುದು ಅಂತ ಹೇಳಿ ನೋಡೋದಾದ್ರೆ, ಈ ಕೇಪಳ ಹೂವನ್ನು ನಾನು ಒಣಗಿಸಿ ತಂದಿದ್ದೇನೆ ನೋಡಿ. ಇದರಿಂದ ಒಂದು ಎಣ್ಣೆ ರೆಡಿ ಮಾಡಿಕೊಳ್ತೇನೆ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ, ಅದೀಗ ಸ್ವಲ್ಪ ಕಾಯ್ತಾ ಉಂಟು. ಅದಕ್ಕೆ ನಾನು ಒಣಗಿಸಿದ ಕೇಪಳ ಹೂವನ್ನು ಹಾಕೊಳ್ತೇನೆ. ತೆಂಗಿನ ಎಣ್ಣೆಯಲ್ಲಿ ಈ ಒಣಗಿದ ಕೇಪಳ ಹೂವನ್ನು ಚೆನ್ನಾಗಿ ಕುದಿಸಬೇಕು. ಒಂದು 5 ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕಾಗ್ತದೆ. ಈ ಕೇಪಳ ಹೂವಿದ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಬೇಕು. ಅದು ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು, ಸ್ವಲ್ಪ ಬ್ರೌನ್ ಕಲರಿಗೆ ಬರ್ತಾ ಇದೆ ನೋಡಿ. ಇಷ್ಟು ಸಾಕು, ಇನ್ನು ತೆಗೆಯುವ. ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗಿದೆ. ಎಣ್ಣೆ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ, ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಈ ಕೆಲವರಿಗೆಲ್ಲ ಈ ತಲೆಹುಟ್ಟಿನ ಸಮಸ್ಯೆ ಇರ್ತದೆ. ತಲೆಹುಟ್ಟಿನ ಸಮಸ್ಯೆ ಅಂತ ಹೇಳಿದ್ರೆ ಕಿರಿಕಿರಿ ಅಂತಲೇ ಹೇಳ್ಬೋದು. ಹಾಗೆ ತಲೆಹುಟ್ಟಿನ ಸಮಸ್ಯೆ ಇರುವವರು ಈ ಎಣ್ಣೆಯನ್ನ ಹಾಕಿ ಒಂದು 15-20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ನಂತರ ಸ್ನಾನ ಮಾಡಿದ್ರೆ ಕ್ರಮೇಣ ತಲೆಹುಟ್ಟು ಕಡಿಮೆ ಆಗ್ತದೆ. ಈ ನಮ್ಮ ಸುತ್ತಮುತ್ತಲಲ್ಲಿ ಈ ಕೇಪಳ ಹೂ ಎಲ್ಲ ಇರ್ತದೆ, ಆದ್ರೆ ಇದರಿಂದ ಉಂಟಲ್ಲ ಯಾವ ರೀತಿ ನಮ್ಗೆ ಉಪಯೋಗ ಅಂತ ಹೇಳಿ ಗೊತ್ತಿರುವುದಿಲ್ಲ. ನಾವು ತಲೆಹುಟ್ಟಿಗೆ ಬೇರೆ ಎಲ್ಲ ಕೆಲವೆಲ್ಲ ಮದ್ದು ಎಲ್ಲ ಮಾಡ್ತೇವೆ, ಆದ್ರೆ ಅದರಿಂದ ಕಡಿಮೆ ಆಗುದಿಲ್ಲ. ಅಂತವರಿಗೆ ಈ ತರ ಒಂದು ಟ್ರೈ ಮಾಡಿ ನೋಡಿ. ಮೊಡವೆ ಸಮಸ್ಯೆ ಇರ್ತದೆ ಹೆಚ್ಚಿನವರಿಗೆ, ಕೆಲವರಿಗಂತೂ ಮುಖದಲ್ಲಿ ಮೊಡವೆ ಸಮಸ್ಯೆ, ಏನು ಕ್ರೀಮ್ ಹಾಕಿದ್ರು ಕೂಡ ಕಡಿಮೆ ಆಗುದಿಲ್ಲ. ಅಂತವರಿಗೆ ಈ ಕೇಪಳ ಹೂ ಎಫೆಕ್ಟಿವ್ ಮನೆ ಮದ್ದು. ಅದು ಯಾವ ತರ ಅಂತ ಹೇಳಿ ನೋಡೋದಾದ್ರೆ, ಈ ಕೇಪಳ ಹೂವನ್ನ ಚೆನ್ನಾಗಿ ಒಣಗಿಸ್ಬೇಕು. ಹೀಗೆ ಒಣಗಿಸಿದೆ ನೋಡಿ, ಇದು ಇನ್ನೂ ಕೂಡ ಒಣಗಿದ್ರೆ ಬ್ರೌನ್ ಕಲರ್ ಆಗ್ತದೆ. ಹಾಗೆ ಆದ ಕೇಪಳ ಹೂವನ್ನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಮೊಡವೆ ಎಲ್ಲಿದೆ ಅಲ್ಲಿ ನಾವು ಹಚ್ಕೋಬೇಕು. ಹಚ್ಚಿಕೊಂಡ್ರೆ ಎಂತ ಮೊಡವೆ ಸಮಸ್ಯೆ ಇದ್ರೆ ಕೂಡ ಬೇಗ ಕಡಿಮೆ ಆಗ್ತದೆ. ಮತ್ತೆ ಏನಂತ ಹೇಳಿದ್ರೆ, ಕೆಲವರು ಹೊರಗಡೆ ಹೋದಾಗ ಹಾಗೇನೆ ಬಿಸಿಲು ಮತ್ತೆ ಕೆಲಸದಿಂದ ಬಂದಾಗ ತುಂಬಾ ಸುಸ್ತು, ಬಾಡಿ ಪೇನ್ ಎಲ್ಲ ಇರ್ತದೆ. ಅಂತವರಿಗೆ ಕೂಡ ಈ ಕೇಪಳ ಹೂವಿಂದ ಎಫೆಕ್ಟಿವ್ ಮನೆ ಮದ್ದು ಮಾಡ್ಕೋಬಹುದು. ಈ ಕೇಪಳ ಹೂ ಇರ್ತದೆ ನೋಡಿ, ಒಣಗಿದ್ದಲ್ಲ, ಖಾಲಿ ಹಸಿ ಇರ್ತದೆ ನೋಡಿ. ಆ ಕೇಪಳ ಹೂವನ್ನ ನಾವು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಹಾಗೆ ಕುದಿಸಿದ ನೀರನ್ನು ನಾವು ಕುಡಿಯೋದ್ರಿಂದ ಸುಸ್ತು, ಬಾಡಿ ಪೇನ್ ಏನಿದ್ರು ಕೂಡ ಬೇಗ ಕಡಿಮೆ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೇಪಳ ಹೂವಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಕೂಡ ಕೇಪಳ ಹೂ ಇದ್ದಿರ್ಬೋದು, ಆದ್ರೆ ಅದನ್ನ ಯಾವ ರೀತಿ ಉಪಯೋಗಿಸಿದೆ ಅಂತ ಹೇಳಿ ನನಗೆ ಗೊತ್ತಿರ್ಲಿಕ್ಕಿಲ್ಲ. ಇವತ್ತು ನಾನು ಹೆಲ್ತ್ ಟಿಪ್ಸ್ ಕೂಡ ಹೇಳಿದೆ.
ನೀವು ಕೂಡ ಅದನ್ನ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೇನೆ ಕೆಲವು ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬನ್ನಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.